ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಗ್ ಚಿಲ್ಲಿನ ಮಾಡ್ತಾಯಿದ್ದೀನಿ. ಇದು ಟ್ರೆಂಡಿಂಗಲ್ಲಿದೆ, ಹಾಗಾಗಿ ನಾನು ಇದನ್ನ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು 3 ಮೊಟ್ಟೆನ ಒಡೆದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಜನರಿಗೆ ಮಾಡೋದಾದರೆ ನೀವು ಜಾಸ್ತಿ ಮೊಟ್ಟೆನ ತೊಗೋಬೋದು. ನಾನಿಲ್ಲಿ ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ, ಹಾಗಾಗಿ 3 ಮೊಟ್ಟೆನ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಸಣ್ಣ ಬಾಣಲೆನ ಒಲೆ ಮೇಲಿಟ್ಟು 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಒಡೆದಿಟ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನ ಹಾಕ್ಕೊಂಡಿದ್ದೀನಿ. 20-30 ಸೆಕೆಂಡ್ ಹಾಗೆ ಬಿಡ್ತಾಯಿದ್ದೀನಿ, ಕೆಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತ. ಇದಾಗಿದ್ದಾದಮೇಲೆ ಚಮಚದಿಂದ ನಾನು ಈ ಥರ ಸೈಡ್ಗೆ ಸರಿಸ್ತಾಯಿದ್ದೀನಿ. ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೇಮ್ ಇದೇ ಥರನೇ ಮಾಡಿ, ಆವಾಗ ಈಸಿಯಾಗಿ ಮಾಡ್ಬೋದು. ನಾವು ಕೆಳಗಡೆ ಬೇಯ್ತಾ ಬಂದಂಗೆ ಈ ಥರ ಮಾಡ್ತಾ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಹಾಗೆ ಬೇಗ ಮಾಡುವಂಥ ರೆಸಿಪಿ ಇದು. ಇನ್ಸ್ಟಾಗ್ರಾಮ್ ನೋಡಿರಿ, ಯೂಟ್ಯೂಬ್ ನೋಡಿರಿ, ಎಲ್ಲದರಲ್ಲೂ ಟ್ರೆಂಡಿಂಗಲ್ಲಿತ್ತು. ಅದಕ್ಕೆ ನಾನು ಮನೇಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಈ ಥರ ನಾವೆಲ್ಲ ಸೈಡು ಒಂದು ಸ್ವಲ್ಪ ಬೇಯ್ತಾ ಬಂದಿದ್ದಂಗೆ ನಾವಿಲ್ಲಿ ಚಮಚದಿಂದ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಣ್ಣ ಪೀಸ್ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮಲ್ಲಿ ಮಾಡಿ. ತುಂಬ ದೊಡ್ಡ ಪೀಸ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಈ ಥರ ನೋಡ್ತಿದ್ದೀರಲ್ಲ ನೀವು, ಈ ಥರ ಕಟ್ ಮಾಡ್ಕೋಬೇಕು. ನಾನಿವಾಗ ಈ ಆಮ್ಲೆಟ್ ಥರದನ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಉಲ್ಟಾ ಹಾಕ್ಕೊಂಡು ಕೂಡ ನಾನು ಇದನ್ನ ಪೂರ್ತಿಯಾಗಿ ಎಲ್ಲ ಪೀಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಪೀಸ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು 1 ನಿಮಿಷ ಹೀಗೆ ಫ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಬೇಯಲಿ ಅಂತ. ಇದಾಗಿದ್ದಾದಮೇಲೆ ಮತ್ತೆ ನಾನು ಅದೇ ಕಡಾಯಿನ ಒಲೆ ಮೇಲಿಟ್ಟು 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ನಾನು 2 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. ನೀವು ಖಾರ ಕಡಿಮೆ ತಿಂತೀರಾ ಅಂದರೆ 1 ತೊಗೋಬೋದು. ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾನಿಲ್ಲಿ 1/4 ಭಾಗದಷ್ಟು ಕ್ಯಾಪ್ಸಿಕಮ್ ಹಾಗೆ ಒಂದು ಅರ್ಧ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನಿಲ್ಲಿ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಚೆನ್ನಾಗಿ ಹಿಡ್ಕೊಂಡು ಸಾಫ್ಟ್ ಆಗಲಿ ಅಂತ ಅಷ್ಟೇ. ಇದು ಹಾಕಿದಾದ್ಮೇಲೆ ನಾನಿಲ್ಲಿ 1 ದೊಡ್ಡ ಸ್ಪೂನಲ್ಲಿ ಶೇಜ್ವಾನ್ ಸಾಸ್ ಅಥವಾ ಶೇಜ್ವಾನ್ ಚಟ್ನಿ ಹಾಕ್ತಾಯಿದ್ದೀನಿ. ಹಾಗೆ 1/4 ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾಸು, 1 ದೊಡ್ಡ ಸ್ಪೂನಲ್ಲಿ ಚಿಲ್ಲಿ ಸಾಸು, 1 ದೊಡ್ಡ ಸ್ಪೂನ್ ಅದೇ ಸ್ಪೂನಲ್ಲಿನೇ ಟೊಮೆಟೊ ಸಾಸ್ನ ಕೂಡ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಿದ್ನ. ಇದಾಗಿದ್ದಾದ್ಮೇಲೆ ನಾನಿಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನಿಲ್ಲಿ ಮೊಟ್ಟೆನ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.